ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನುಷ್ಯ ಒಂದೇ ರೀತಿಯಿಂದ ಇರಲು ಸಾಧ್ಯವೇ ಇಲ್ಲ. ದಿನದಲ್ಲಿ ಆಗಲಿ, ವಾರದಲ್ಲಿ ಆಗಲಿ, ವರ್ಷದಲ್ಲಿ ಆಗಲಿ ಮನುಷ್ಯ ಒಂದೇ ರೀತಿಯಿಂದ ಇದ್ದಾನೆ ಅಂತ ಹೇಳುವುದು ಬಹಳ ಕಷ್ಟ. ಕಾಲ ಕಾಲಕ್ಕೆ ತಕ್ಕಂತೆ ಮನುಷ್ಯನಲ್ಲಿ ಬದಲಾವಣೆ ಕಾಣ್ತಾ ಹೋಗ್ತದೆ. ಅದು ಯಾಕೆ ಹಾಗಾಗ್ತದೆ? ಮನುಷ್ಯ ಸುಮ್ಮನೆ ನಾವು ಹಾಗೆ ವಿಚಾರ ಮಾಡಲಾಗಿ, ಇವತ್ತು ಮುಂಜಾನೆ ಸಿಟ್ಟಿಗೆ ಬಂದಿದ್ದಾನೆ, ಜಗಳಾಡಿದ್ದಾನೆ, ಅದೇ ಸಿಟ್ಟು ಒಂದು ದಿನ ಇರ್ಬೋದು. ಭಾಳ ಅಂದ್ರೆ ಕೆಲವರು ಸಿಟ್ಟು ಭಾಳ ಇತ್ತಂದ್ರೆ ಕೆಲವರು 2 ದಿನ, 3ನೇ ದಿನ ಸಿಟ್ಟು ಹೋಗ್ಬಿಡ್ತದೆ. ಪ್ರೀತಿ ಮಾಡ್ತಾ ಇದ್ದಾನೆ, ಒಬ್ಬರನ್ನ ಯಾರೋ ನೋಡಿದ್ದಾನೆ, ಸಂತೋಷ ಆಗಿದೆ, ಬಹಳ ಅವರನ್ನ ನೋಡಿ ಪ್ರೀತಿ ಮಾಡಿದ, ಎಷ್ಟು ಚಂದ ಪರೀಕ್ಷೆ ಕೊಟ್ಟ, ಎಷ್ಟು ಚಂದ ಸ್ತೋತ್ರ ಹೇಳಿದ, ಎಷ್ಟು ಅದ್ಭುತವಾಗಿ ತಾನು ಕಾರ್ಯವನ್ನು ಮಾಡಿದ್ದಾನೆ ಅಂತ ಸಂತೋಷ ಪಡ್ಬೋದು. ಎಷ್ಟು ಹೊತ್ತುವರೆಗೆ ಸಂತೋಷ ಇರ್ತದೆ? ಸ್ವಲ್ಪ ಹೊತ್ತು. ಅಸಮಾಧಾನ ಅದು ಸ್ವಲ್ಪ ಹೊತ್ತು, ಸ್ವಲ್ಪ ದಿನ. ಯಾವುದೂ ಕೂಡ ನಿರಂತರವಾಗಿ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಭಕ್ತಿನೂ ಹಾಗೆ, ದ್ವೇಷನೂ ಹಾಗೆ, ಅಸೂಯ ಮಾತ್ಸರ್ಯಗಳೂ ಹಾಗೆ. ಬಹಳ ಅಂದ್ರೆ ಬಹಳ ದ್ವೇಷವನ್ನು ಮಾಡೋರು ಒಂದು ಜನ್ಮ ಮಾಡೋದು, ಮುಂದಿನ ಜನ್ಮ ಏನ್ ದ್ವೇಷ ಮಾಡ್ತಾರೆ? ದ್ವೇಷ, ಅಸೂಯ ಮಾತ್ಸರ್ಯಗಳು, ಭಕ್ತಿಗಳು. ಈಗ ಪ್ರವಚನಕ್ಕೆ ಕೂತಿರ್ತೀರಿ, ಪ್ರವಚನಕ್ಕೆ ನಾವೆಲ್ಲ ಕೂಡ್ತೇವೆ. ಸ್ವಾಮಿಗಳ ಪ್ರವಚನ, ಮಹಾತ್ಮರ, ಆಚಾರ್ಯರ ಪ್ರವಚನವನ್ನು ಕೇಳ್ತಾ ಇರ್ತೇವೆ. ಕೇಳಬೇಕಾದಾಗ ಪ್ರವಚನದಲ್ಲಿ ಭಕ್ತಿಯನ್ನ ತಂದು ಕೊಡುವ ವಿಷಯಗಳು ಬಂತು ಅಂದ್ರೆ ದೇವರಲ್ಲಿ ಭಕ್ತಿ ಬಂದೇ ಬರುತ್ತದೆ. ಭಾವನಾ ಉದ್ರೇಕ ಆಗೇ ಆಗ್ತದೆ ಮನುಷ್ಯನಿಗೆ. ಕೆಲವು ನೋಡಬಾರದ ಘಟನೆಗಳನ್ನು ನೋಡಿದಾಗ ನೋಡ್ತಾನೆ, ಅಯ್ಯೋ ಆಗ್ಬಾರ್ದಾಗಿತ್ತು ಅಂತಂತಾನ ಮನಸ್ಸಿನಲ್ಲಿ. ಸಾತ್ವಿಕ ಭಾವನ ಬಂದೇ ಬರುತ್ತದೆ. ದ್ವೇಷ ಮಾಡುವಂತೆ ತಾನು ಜಗಳಾಡ್ತಾನೆ, ಅಸೂಯೆ ಮಾತ್ಸರ್ಯಗಳನ್ನ ಪಡ್ತಾನೆ, ಇನ್ನೊಬ್ಬರು ಉತ್ಕರ್ಷ ನೋಡಿ ತನಗೆ ಸಹನ ಆಗುವುದಿಲ್ಲ, ಮಾತ್ಸರ್ಯ ಪಡ್ತಾನೆ. ಇವೆಲ್ಲ ಯಾಕೆ ಆಗ್ತದೆ ಮನುಷ್ಯನಿಗೆ? ಕಾಲ ಕಾಲಕ್ಕೆ ತಕ್ಕಂತೆ ಮನುಷ್ಯ ಯಾಕೆ ಬದಲಾಗ್ತಾನೆ? ಒಂದು ಕಾಲಕ್ಕೆ ಸಂತೋಷ ಪಟ್ಟಿರ್ತಾನೆ, ಇನ್ನೊಂದು ಕಾಲಕ್ಕೆ ಅಸಮಾಧಾನ ಪಡ್ತಾನೆ. ಒಂದು ಕಾಲಕ್ಕೆ ಭಕ್ತಿ ಮಾಡಿರ್ತಾನೆ, ಇನ್ನೊಂದು ಕಾಲಕ್ಕೆ ಭಕ್ತಿ ಮಾಡೋದಿಲ್ಲ. ಒಂದು ಕಾಲಕ್ಕೆ ಪೂರ್ಣ ದೇವರಲ್ಲಿ ತನ್ಮಯನಾಗಿ ಪೂಜಾದಲ್ಲಿ ತತ್ಪರನಾಗಿರ್ತಾನೆ, ಮತ್ತೆ ಹೊರಗಡೆ ಹೋಗ್ತಾನೆ ತನ್ನ ಸ್ವಾರ್ಥಕ್ಕಾಗಿ, ಜೀವನಕ್ಕಾಗಿ ಲೋಭ, ಮದ, ಮಾತ್ಸರ್ಯಗಳು, ಲಂಚ ತಗೊಳ್ಳೋದು, ಅದು ಇದು 108 ಕೆಲಸಗಳನ್ನು ಮಾಡ್ತಾನೆ. ಮುಂಜಾನೆ ದೇವ್ರ ಪೂಜೆ ಕೂತಾಗ ಭಾರಿ ಭಕ್ತಿಯಿಂದ ಪೂಜೆ ಮಾಡಿರ್ತಾನೆ. ಅದೇ ಮಧ್ಯಾಹ್ನ ಹೊತ್ತಿಗೆ ಕೆಲಸಕ್ಕೆ ಹೋದಾಗ ಮತ್ತೇನೋ ಅಸ್ತವ್ಯಸ್ತ ಮಾಡಿಬಿಡ್ತಾನೆ. ಸಾಯಂಕಾಲ ಮತ್ತೊಂದು ಮಾಡ್ತಾನೆ. ಹೀಗೆಲ್ಲ ಮಾಡ್ತಾನಲ್ಲ, ಅದಕ್ಕೆ ಭಾಗವತ ಉತ್ತರ ಕೊಡುತ್ತದೆ. ಇದೆಲ್ಲ ಮನುಷ್ಯನಿಗೆ, ಆ ಮನುಷ್ಯನನ್ನು ಪ್ರೇರಿಸುವ ಯಾವ ಗುಣಗಳಿವೆಯಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ, ಆ ಸತ್ವಗುಣ ಯಾವಾಗ ಉದ್ರೇಕವಾಗ್ತದೆ ಆವಾಗ ಸತ್ಕರ್ಮಗಳಲ್ಲಿ ಪ್ರವೃತ್ತ ಆಗ್ತಾನೆ. ಪೂಜಾ, ಪಾಠ, ಪ್ರವಚನ, ಭಕ್ತಿ, ಸತ್ಕಾರ, ಸಮಾರಂಭ, ಅನ್ನದಾನ, ಜಪತಪಗಳು, ಹೋಮ ಹವನಗಳು, ಸಜ್ಜನರ ಸಹವಾಸ, ತಮ್ಮ ತಮ್ಮ ಕರ್ಮಾನುಸಾರವಾಗಿ ಆಯಾ ಗುಣಗಳು ಅವನನ್ನು ಪ್ರಚೋದಿಸ್ತದೆ. ಎಷ್ಟು ಇರ್ತದೋ ಅಷ್ಟನ್ನೇ ಪ್ರಚೋದಿಸ್ತದೆ, ಅಷ್ಟೇ ಸಂತೋಷ ಪಡ್ತಾನೆ. ಅದಾದ ಮೇಲೆ ರಜೋಗುಣ, ತಮೋಗುಣಗಳು ಬಂದ್ವು, ಮತ್ತೊಂದು ಬೇರೆ ಕರ್ಮಗಳಲ್ಲಿ ಪ್ರಚೋದನೆ ಮಾಡಿಬಿಡ್ತಾನೆ. ಬಹಳ ವಿಚಿತ್ರ. ಮನುಷ್ಯ ಇದೆಲ್ಲ ಆಗಬೇಕು. ಕೆಲವು ಜ್ಞಾನಿಗಳಿರ್ತಾರೆ, ಅಖಂಡವಾಗಿ ಜ್ಞಾನದಲ್ಲೇನೆ ಆಸಕ್ತಿ ಅವರಿಗೆ. ಮಹಾನುಭಾವರು, ಸತ್ಯಾತ್ಮರಿದ್ದಾರೆ, ಜ್ಞಾನದಲ್ಲೇ ಆಸಕ್ತಿ, ಸತ್ಕರ್ಮದಲ್ಲೇನೆ ಆಸಕ್ತಿ, ದೇವರ ಪೂಜಾ ಪಾಠಾದಿಗಳಲ್ಲೇ ಆಸಕ್ತಿ. ಒಂದು ದಿವಸನೂ ಕೂಡ ಇಷ್ಟು ಹೊತ್ತು ಪೂಜೆ ಆಗಬೇಕು ಅಂದ್ರೆ ಆಗ್ಲಿಕ್ಕೆ ಬೇಕು. ನಮಗೇನಾದ್ರು ಹೊರಗೆ ಸಮಯ, ಬೇರೆ ಕಡೆಗೆ ಹೋಗ್ಬೇಕಾಗಿದೆ ಅಂದ್ರೆ ಪೂಜಾದಲ್ಲಿ ಸ್ವಲ್ಪ ಸಮಯ ಕಮ್ಮಿ ಮಾಡಿಬಿಡ್ತೇವೆ, ಬೇರೆದೆಲ್ಲ ಮಾಡ್ತೇವೆ. ಪಾಠ ಪ್ರವಚನದಲ್ಲಿ ಎಲ್ಲ ಕಡೆಗೆ ಸಮಯ, ಎಲ್ಲ ಮಾಡ್ತಿರ್ತಾನೆ. ಏನೋ ಸಮಸ್ಯೆ ಬಂದದ್ರಿ, ಅದಕ್ಕೆ ಪಾಠ ಬಿಟ್ಟಿವಿ ಅಂತ ಹೇಳ್ತಾರೆ. ನನಗೆ ಅರ್ಥ ಆಗೋದಿಲ್ಲ. ಏನು ಅಂದ್ರೆ ನಿದ್ದೆ ಮಾಡ್ತಾನೆ, ಊಟ ಮಾಡ್ತಾನೆ, ಓಡಾಡ್ತಾನೆ, ಎಲ್ಲ ಕಾಲಕ್ಕೆ ಏನೇನು ಕೆಲಸ, ಎಲ್ಲ ಸಮಸ್ಯೆ ಬಂದಾಗೂ ತಾನು ಮಾಡುವ ಕಾಲಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ.
ಆದ್ರೆ ಪಾಠ ಪ್ರವಚನ ಬಂತು ಅಂತಂದ್ರೆ ಮನುಷ್ಯ ಏನ್ ಮಾಡ್ಬಿಡ್ತಾನೆ, ಸಮಸ್ಯೆ ಇದರಿ ಅದಕ್ಕೆ ಪಾಠಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸಮಸ್ಯೆ ಇದೆ ಆದ್ರೂ ಊಟ ಮಾಡ್ತಾನೆ ಇಲ್ಲೋ ಮನುಷ್ಯ, ಸಮಸ್ಯೆ ಇದೆ ಆದ್ರೂ ನಿದ್ದೆ ಮಾಡ್ತಾನೆ ಇಲ್ಲೋ, ಸಮಸ್ಯೆ ಇದೆ ಆದ್ರೂ ಟಿವಿ ನೋಡ್ತಾನೆ ಇಲ್ಲೋ, ಸಮಸ್ಯೆ ಇದೆ ಆದ್ರೂ ಮೊಬೈಲ್ ನೋಡ್ತಾನೆ ಇಲ್ಲೋ, ಸಮಸ್ಯೆ ಇದೆ ಆದ್ರೂ ಹೊರಗೆ ಓಡಾಡ್ತಾನೆ ಇಲ್ಲೋ, ಎಲ್ಲ ಸಾಮಾನು ಖರೀದಿ ಮಾಡ್ಕೊಂಡ್ ಬರ್ತಾನೋ ಇಲ್ಲೋ. ಸಮಸ್ಯೆ ಇದೆ ಆದ್ರೆ ಪಾಠಕ್ಕೆ ಬರೋದಿಲ್ಲ, ಪ್ರವಚನಕ್ಕೆ ಬರೋದಿಲ್ಲ, ಸತ್ಕರ್ಮಕ್ಕೆ ಭಾಗವಹಿಸುವುದಿಲ್ಲ. ಸಮಸ್ಯೆ ಇದೆ ಅಂತ ಅನ್ನೋದನ್ನ ಮುಂದೆ ತಂದಿಟ್ಟು ಬಿಡ್ತಾನೆ ಪ್ರತಿಬಂಧಕವಾಗಿ. ಪಾಠ ಪ್ರವಚನಕ್ಕೆ ತಾನು ತೊಡಗಿಸಿಕೊಳ್ಳಬೇಕು ಅಂತಂದ್ರೆ ಬಹಳ ಪುಣ್ಯ ಬೇಕು. ಅಲ್ಲಿ ಸತ್ವಗುಣ ಭಯಂಕರ ಪ್ರಚುರ ಆಗಬೇಕು. ಅಂದಾಗ ಅಂಥ ಉತ್ತಮ ಪುಣ್ಯದಾಯಕವಾದ ಶ್ರವಣಾದಿಗಳಲ್ಲಿ ಪಾಠ ಪ್ರವಚನಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಿಕ್ಕಾಗ್ತದೆ. ಅದೇನೆ ಶ್ರೀಮದ್ ಭಾಗವತ ಉತ್ತರ ಕೊಡುತ್ತದೆ. ಮನುಷ್ಯ ಅದರಲ್ಲಿ ಬಹಳ ಆಸಕ್ತಿ ತೊಳ್ತಾನೆ, ಇದರೊಳಗೆ ಬಹಳ ಆಸಕ್ತಿಯನ್ನ ಹೊಂದೋದಿಲ್ಲ. ಯಾಕೆ ಅಂತಂದ್ರೆ ಆ ಸತ್ವಗುಣ, ರಜೋಗುಣ, ತಮೋಗುಣಗಳು ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ, ಕಾಲಕಾಲಕ್ಕೆ ಆ ಗುಣಗಳಿಂದ ಪ್ರೇರಿತನಾದ ಪುಂಸ ಮನುಷ್ಯ ಮಾನವ ಆಯಾ ಕರ್ಮಗಳನ್ನು ಮಾಡ್ತಾನೆ. ಕೆಲವರಿಗೆ ಪೂಜಾದಲ್ಲೇನೆ ಅತಿಯಾದ ಆಸಕ್ತಿ ಇರ್ತದೆ, ಅವರು ಅದರಿಂದ ಹೊರಗೆ ಬರುವುದೇ ಇಲ್ಲ. ಕೆಲವರು ಜ್ಞಾನದಲ್ಲಿ ಪಾಠ ಪ್ರವಚನ, ಗ್ರಂಥಲೇಖನ, ಅಧ್ಯಯನ ಇದರಲ್ಲೇನೆ ಆಸಕ್ತರಾಗಿರ್ತಾರೆ, ಅಲ್ಲಿ ಸತ್ವಗುಣ ಹೆಚ್ಚಿರುತ್ತದೆ. ರಜೋಗುಣ ತಮೋಗುಣಗಳಿದ್ದಾಗ ಆ ರಜೋಗುಣಗಳು ತಮೋಗುಣಗಳಿಂದ ಆಗಬೇಕಾದ ಯಾವ ಕಾರ್ಯವಿದೆಯೋ ಆ ಕಾರ್ಯದಲ್ಲಿ ತೊಡಗುತ್ತಾರೆ. ಹಾಗಾಗಿ ಮನುಷ್ಯ ಏಕಪ್ರಕಾರವಾಗಿ ಇರ್ತಾನೆ. ಒಂದು ವರ್ಷ ಕಳೆದ ವರ್ಷ ಎಷ್ಟೆಲ್ಲ ಸಾಧನ ಆಯ್ತು ನನ್ನ ಕಡೆಯಿಂದ ಅಂತಾನೆ ಮನುಷ್ಯ. ಎಷ್ಟೆಲ್ಲ ಸಾಧನ ಮಾಡಿದ್ವಿ, 16 ವರ್ಷ ನಾವು ಪವಮಾನ ಮಾಡ್ತಾ ಬಂದ್ವಿ, 16 ವರ್ಷ ನಮ್ಮ ಮನೆಯಲ್ಲಿ ಭಾಗವತ ಹೇಳಿಸಿದ್ವಿ, 16 ವರ್ಷ ನಮ್ಮ ಮನೆಯೆಲ್ಲ ಮಾಡಿಸಿ, ಈಗೆಲ್ಲ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕಡೆಯಿಂದ ಅಂತಂತಾರೆ. ಯಾಕೆ? ಆ ಸತ್ವಗುಣ ಪ್ರಚುರವಾಯಿತು, ಈಗ ಆಗ್ತಾ ಇಲ್ಲ. ಸಾಧನೆಗೆ ಬೇಕಾದಂತಹ ಸತ್ವಗುಣ, ಸತ್ವಗುಣಕ್ಕೆ ಬೇಕಾದ ನಮ್ಮ ಕರ್ಮಕ್ಕೆ ಬೇಕಾದಂತಹ ಮನಸ್ಸಿಗೆ ಸಂಸ್ಕಾರ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ, ನಾನು ಒಂದು ವಿಡಿಯೋ ಮಾಡಿದ್ದೇನೆ ಸಂಸ್ಕಾರದ ಬಗ್ಗೆ, ಅದರಲ್ಲಿ ಹೇಳಿದ್ದೇನೆ ಮನುಷ್ಯ ಮನಸ್ಸಿಗೆ ಸಂಸ್ಕಾರಗಳನ್ನು ಕೊಡ್ತಾ ಹೋಗಬೇಕು. ಎಷ್ಟು ಸಾಧ್ಯವಿದೆಯೋ ಅಷ್ಟು ಹೆಚ್ಚಿಗೆ. ಅನಾದಿ ಕಾಲದಿಂದ ಇದ್ದ ಕೆಟ್ಟ ಸಂಸ್ಕಾರಗಳು ತಕ್ಷಣದಲ್ಲಿ ಹೋಗಲು ಸಾಧ್ಯವಿಲ್ಲ, ಒಂದೇ ಜನ್ಮಕ್ಕೆ ಹೋಗಲು ಸಾಧ್ಯವಿಲ್ಲ. ಯೋಗ್ಯತಾವಂತರಾದವರಿಗೆ ಹೋಗ್ತದೆ, ಅದಕ್ಕೆಲ್ಲ ಹಿಂದಿನ ಜನ್ಮದಲ್ಲಿ ಅವರು ತಮ್ಮ ಸಂಸ್ಕಾರ ಕೊಡ್ತಾ ಬಂದಿರ್ತಾರೆ. ಆ ಒಳ್ಳೆಯ ಸಂಸ್ಕಾರಗಳನ್ನ ಮೇಲಿಂದ ಮೇಲೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಹಾಕ್ತಾ ಹೋದಂತೆ ಮನುಷ್ಯ ತಾನು ಆ ಕೆಟ್ಟ ಸಂಸ್ಕಾರಗಳಿಂದ ಮನಸ್ಸಿಗೆ ಕೊಟ್ಟ ಕೆಟ್ಟ ಸಂಸ್ಕಾರಗಳು ದೂರ ಆಗ್ತಾ ಹೋಗ್ತದೆ. ಆಗ ಮನುಷ್ಯ ಏಕಪ್ರಕಾರವಾಗಿ ಇರಲು ಸಾಧ್ಯ. ಭಾಗವತನೇ ಹೇಳ್ತದೆ, ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ. ಕಾಲಕ್ಕೆ ತಕ್ಕಂತೆ ಮನುಷ್ಯ ಆ ಗುಣಗಳಿಂದ ಪ್ರೇರಿತನಾಗಿ ಬದಲಾಗ್ತಾನೆ ಹೋಗ್ತಾನೆ ಮನುಷ್ಯ. ಹಾಗೆ ಬದಲಾಗಬಾರದು ಅಂತಂದರೆ ದೇವರಲ್ಲಿ, ಗುರುಗಳಲ್ಲಿ ಶರಣಾಗತನಾಗಿ ಸತ್ವಗುಣವನ್ನ ನಾವು ಬೆಳೆಸಿಕೊಳ್ಳಬೇಕು. ಅದಕ್ಕೆ ಬೇಕಂತ ಯಾವ ಕರ್ಮಗಳಿವೆಯೋ ಆ ಕರ್ಮಗಳನ್ನ ಮಾಡ್ತಾ ಮನಸ್ಸಿಗೆ ಸಂಸ್ಕಾರಗಳನ್ನ ಕೊಡ್ತಾ ಹೋಗಬೇಕು. ಅಂದಾಗಲೇನೆ ಆ ಮನುಷ್ಯ ಸ್ಥಿರವಾಗಿ ಇರಲು ಸಾಧ್ಯ. ಇಲ್ಲದೇ ಇದ್ರೆ ಒಂದು ಕಾಲಕ್ಕೆ ತಕ್ಕಂತೆ ನಿನ್ನೆ ದಿವಸ ಇದ್ದ ಮನುಷ್ಯ ಇವತ್ತಿನ ದಿವಸ ಇರೋದಿಲ್ಲ, ಇವತ್ತಿನ ದಿವಸ ಇದ್ದ ಮನುಷ್ಯ ನಾಳಿನ ದಿವಸ ಇರೋದಿಲ್ಲ. ಇದನ್ನು ನಾವೇ ವಿಚಾರ ಮಾಡಬೇಕು. ನಿನ್ನೆ ಬಹಳ ಪುಣ್ಯ ಮಾಡಿರುತ್ತೇವೆ, ನಮಗೇನಿಸ್ತದೆ ಸಂಡೇ ಇದೆ, ಹಾಗಾಗಿ ನಮಗೆ ಹೆಚ್ಚಿಗೆ ಸ್ವಲ್ಪ ಪಾಠ ಪ್ರವಚನ, ಪುಣ್ಯ, ದೇವರು, ಗುರುಗಳು ಅಂತ ಭಾಗವಹಿಸ್ಲಿಕ್ಕೆ ಆಗ್ತದೆ. ಬೇರೆ ದಿನಗಳಲ್ಲಿ ಆಗೋದಿಲ್ಲ. ಹಾಗೇನಿಲ್ಲ. ನಮ್ಮ ಆಚಾರ್ಯ ಹೇಳುತ್ತಿದ್ರು, ನಾವು ನೋಡಿದ್ದೇವೆ, ಮನುಷ್ಯ ತನ್ನ ಕೆಲಸಕ್ಕಾಗಿ, ತನ್ನ ರೊಕ್ಕಕ್ಕಾಗಿ, ತಾನು ದಿನದ ಗಳಿಕೆಗಾಗಿ ತಾನು ಮುಂಜಾನೆ 4 ಗಂಟೆಗೆ ಹೇಳ್ತಾನೆ. ನಾವು ಮುಂಬೈದಲ್ಲಿದ್ದಾಗ ನೋಡ್ತಾ ಇದ್ವಿ, ಮುಂಜಾನೆ 4 ಗಂಟೆಗೆ ಎದ್ದು 5 ಗಂಟೆಗೆ ಕರ್ಜತ್ತಿನಿಂದ ಟ್ರೈನ್ ಹಿಡಿದು 7:30 8 ತನ ವಿಟಿಗೆ ಹೋಗಿ ಅಲ್ಲಿ 8 ತಾಸು ಕೆಲಸ ಮಾಡಿ ಮತ್ತೆ ಪುನಃ ಮನೆಗೆ ಬರುವುದು 9:10. ಮುಂಜಾನೆ 4ರಿಂದ 10 ತನ ದುಡಿತಾನೆ ಮನುಷ್ಯ.
ಆ ಸಾಮರ್ಥ್ಯ ಇದೆ ಅವನಿಗೆ. ಆ ಸಾಮರ್ಥ್ಯ ಇದ್ದಾಗ ಅದನ್ನೇ ಸ್ವಲ್ಪ ನಾವು ಸತ್ಕರ್ಮದಲ್ಲಿ ಈ ಶ್ರಮವನ್ನ ಹಾಕಿದ್ವಿ ಅಂತಾದರೆ, ಹಾಕ್ಲಿಕ್ಕೆ ಸಾಧ್ಯವಿದೆ, ಹಾಕಿದ್ವಿ ಅಂತಾದರೆ ಮನಸ್ಸು ಗಟ್ಟಿ ಆಗ್ತದೆ, ಮನಸ್ಸಿಗೆ ಸಂಸ್ಕಾರ ದೃಢವಾಗ್ತದೆ. ಸಂಸ್ಕಾರ ದೃಢವಾದಾಗ ಮನುಷ್ಯ ಏಕಪ್ರಕಾರವಾಗಿ ಸಚ್ಚಾಸ್ತ್ರಗಳಲ್ಲಿ, ದೇವರ ಗುರುಗಳ ಶ್ರವಣಾದಿಗಳಲ್ಲಿ ನಾವು ತೊಡಗಲಿಕ್ಕೆ ಸಾಧ್ಯವಾಗ್ತದೆ. ಕಾಲಕ್ಕೆ ತಕ್ಕಂತೆ ಮನುಷ್ಯ ಬದಲಾಗುವುದು ಕಮ್ಮಿ ಆಗ್ತದೆ. ಅಖಂಡವಾಗಿ ಸಣ್ಣವರಿದ್ದಾಗೆಲ್ಲ ಬಹಳ ಪಾರಾಯಣ ಮಾಡ್ತಿದ್ವಿ, ಸಣ್ಣವರಿದ್ದಾಗ ಬಹಳ ಅಧ್ಯಯನ ಮಾಡ್ತಿದ್ವಿ, ಎಲ್ಲ ಮಾಡ್ಲಿಕ್ಕೆ ಆಗುವುದಿಲ್ಲ, ಜವಾಬ್ದಾರಿ, ಅದು ಕೇವಲ ನಿಮಿತ್ತ. ಹಾಗೆ ಮಾಡುವುದು ಗುಣಗಳು. ಹಾಗಾಗಿ ಆ ಗುಣಗಳು ನಮಗೆ ಒಳ್ಳೆ ರೀತಿಯಾದ ಸತ್ವಗುಣವೇ ನಮಗೆ ಪ್ರಚುರವಾಗಿ ಸತ್ಕರ್ಮಗಳಲ್ಲಿ ನಾವು ಆಸಕ್ತರಾಗಿ ನಾವು ಆಗಬೇಕು ಅಂತಂದರೆ ದೇವರಲ್ಲಿ ಶರಣಾಗತರಾಗಬೇಕು, ಗುರುಗಳಲ್ಲಿ ಶರಣಾಗತರಾಗಬೇಕು. ಶ್ರವಣಾಗತರಾಗಿ ನಮ್ಮ ಮನಸ್ಸನ್ನು ಶ್ರವಣದಲ್ಲೇನೇ ತೊಡಗಿಸಬೇಕು. ಏನೆಲ್ಲ ತಪ್ಪು ಕೆಲಸಗಳನ್ನು ಮಾಡಿದರೂ ಚಿಂತೆ ಇಲ್ಲ ಅಂತ ಹೇಳಿ ಮಾಡಬೇಕಂತಲ್ಲ. ತಪ್ಪು ಮಾಡಿದ ಮನುಷ್ಯನಿಗೂ ಒಳ್ಳೆ ಮಾರ್ಗ ಸಿಗುವುದು ಅದು ಕೇವಲ ಶ್ರವಣದಿಂದ. ಪ್ರತಿನಿತ್ಯವ ತಪ್ಪು ಕೆಲಸಗಳನ್ನು ಮಾಡ್ತಾ ಇರಲಿ, ಶ್ರವಣ ಮಾಡ್ತಾ ಇದ್ದ ಅಂತಾದರೆ ಮನುಷ್ಯ ಬದಲಾಗ್ತಾನೆ ಇವತ್ತಿಲ್ಲ ನಾಳೆ. ಆ ಶ್ರವಣ ಮಾಡುವ ಕೆಲಸನೇ ಅದು. ಅದಕ್ಕಾಗೇನೆ ಶಾಸ್ತ್ರದಲ್ಲಿ ಶ್ರವಣಾದಿ ವಿನಾನೀವ ಕ್ಷಣಂ ತಿಷ್ಠೇದಪಿ ಕ್ವಚಿತ ಅಂತ ಹೇಳಿದ್ದು ಮಾತು. ಹಾಗಾಗಿ ಅಂತಹ ಶ್ರವಣಾದಿಗಳಲ್ಲಿ ಆಸಕ್ತಿಯನ್ನು ಕೊಟ್ಟು ನಮ್ಮ ಮನಸ್ಸನ್ನು ಗಟ್ಟಿಯಾಗಿ ಮಾಡಿ ಸತ್ವಗುಣದಿಂದ ಪ್ರಚುರರಾಗಿ ನಾವು ದೇವರ ಗುರುಗಳಲ್ಲಿ ಆಸಕ್ತಿಯನ್ನು ವಹಿಸಿ ಸಚ್ಚಾಸ್ತ್ರಗಳಲ್ಲಿ ನಿರಂತರವಾಗಿ ನಾವು ಆಸಕ್ತಿಯನ್ನು ತೋರುವಂತೆ ಭಗವಂತ ಗುರುಗಳು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.